ಕ್ಯಾಬಿನೆಟ್ ಕಸರತ್ತು ಜೋರಾಗಿರುವ ಬೆನ್ನಲ್ಲೇ ಜಮೀರ್ ಅಹಮದ್ ಖಾನ್ ಅವರದ್ದು ಎನ್ನಲಾದಂತಹ ಆಡಿಯೋ ಒಂದು ವೈರಲ್ ಆಗಿದೆ. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರದ್ದು ಎನ್ನಲಾದಂತಹ ಆಡಿಯೋ ಒಂದು ವೈರಲ್ ಆಗಿದೆ. ಕಾಕ್ರೋಚ್ ಪಾರ್ಟಿಯ ಹೆಸರಿನಲ್ಲಿ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಆಡಿಯೋ ರಿಲೀಸ್ ಆಗಿದೆ. ಮೊಹಮ್ಮದ್ ಸಿರಾಜ್ ಜೊತೆಗೆ ಜಮೀರ್ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಇದು. ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅನ್ನುವಂತಹ ಆರೋಪಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ಈ ಆಡಿಯೋದಲ್ಲಿ ಸಂಭಾಷಣೆಯಾಗಿದೆ. ಕ್ಯಾಬಿನೆಟ್ಗೆ ಜಮೀರ್ ಅಹಮದ್ ಖಾನ್ ಅವರು ಸೇರಬೇಕು ಅನ್ನುವಂತಹ ಸಂದರ್ಭದಲ್ಲಿಯೇ ಈ ಆಡಿಯೋ ಈಗ ರಿಲೀಸ್ ಆಗಿರುವಂಥದ್ದು. ಪಬ್ಲಿಕ್ ಟಿವಿಗೆ ಮೊಹಮ್ಮದ್ ಸಿರಾಜ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಜಮೀರ್ ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸಿಲ್ಲ, ಪಕ್ಷದ ಅಭ್ಯರ್ಥಿ ಪರವಾಗಿಯೇ ಕೆಲಸವನ್ನ ಮಾಡಿದ್ದಾರೆ. ಈ ವೈರಲ್ ಆಡಿಯೋ ವಿರುದ್ಧ ನಾನು ದೂರನ್ನ ಕೊಡ್ತೇನೆ ಅಂತೇಳಿ ಪಬ್ಲಿಕ್ ಟಿವಿಗೆ ತಿಳಿಸಿದ್ದಾರೆ. ಆಡಿಯೋದಲ್ಲಿ ಮಾತನಾಡಿದ್ದಾರೆ ಎನ್ನಲಾದಂತಹ ಸಿರಾಜ್ ಸ್ವತಃ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದು. ಜಮೀರ್ ಪಕ್ಷ ವಿರೋಧಿ ಅಲ್ಲ, ಪಕ್ಷ ನಿಷ್ಠ ಅಂತ ಹೇಳಿ ಸಿರಾಜ್ ಅವರೇ ಹೇಳ್ತಾ ಇದ್ದಾರೆ. ಜಮೀರ್ ವಿರುದ್ಧ ಪಕ್ಷದಲ್ಲಿಯೇ ಷಡ್ಯಂತ್ರ ನಡೀತಾ ಇದೆ, ಕೆಲವರು ಬೆಂಗಳೂರಿನಲ್ಲಿ ಕೂತ್ಕೊಂಡೇ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮೊಹಮ್ಮದ್ ಸಿರಾಜ್ ಹೊಸ ಬಾಂಬ್ ಅನ್ನು ಸಿಡಿಸಿರುವಂಥದ್ದು. ಈ ಮೂಲಕ ವೈರಲ್ ಆದಂತಹ ಆಡಿಯೋ ಬಾಂಬ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಜಮೀರ್ ಅಹಮದ್ ಅವರು ಹಾಗೂ ಅವರ ಆಪ್ತರು ಕೂಡ ಷಡ್ಯಂತ್ರ ನಡೆಸಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧನೇ ಷಡ್ಯಂತ್ರ ನಡೆಸಿದ್ರು ಅನ್ನುವಂತಹ ಆಡಿಯೋ ಕೂಡ ವೈರಲ್ ಆಗ್ತಾ ಇರುವಂಥದ್ದು. ಇದ್ರಿಗೆ ಮಾತಾಡೋದಕ್ಕೋಸ್ಕರ ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷರಾದಂತಹ ಸಿರಾಜ್ ಅಹಮದ್ ಅವರು ನಮ್ಮ ಜೊತೆ ಇದ್ದಾರೆ. ಮಾಡಿಸ್ತಾ ಹೋಗೋಣ. ಸರ್ ಹೇಳಿ ಸರ್, ಇವಾಗ ಒಂದು ಆಡಿಯೋ ವೈರಲ್ ಆಗಿದೆ, ಏನು ಇದ್ರ ಬಗ್ಗೆ ಸ್ಪಷ್ಟನೆ ಏನು ಕೊಡ್ತೀರಾ ಅನ್ನುವಂಥದ್ದು? ಸರ್, ಸ್ಪಷ್ಟನೆ ಕೊಡೋದು ಅಂತ ಹೇಳಿದರೆ ಆ ಸತ್ಯ ಇದ್ದಿದ್ರೆ ಸ್ಪಷ್ಟನೆ ಕೊಡ್ತಿದ್ದೆ. ಆ ಎಲ್ಲ ಸುಳ್ಳು ಆಡಿಯೋ ಬಂದಿದೆ. ಆ ಯಾರು ಕೊಟ್ಟಿದ್ರು, ಎಲ್ಲಿಂದ ವೈರಲ್ ಆಯಿತು, ಯಾರದು ವಿಡಿಯೋ ಕೊಟ್ಟರು ಅಂತೇಳಿ ನೀವು ಅದು ಮಾಹಿತಿ ತೊಗೋಬೇಕು. ನಿಮ್ಮ ಮುಖಾಂತರನೇ ನಾನು ನೋಡಿರೋದು. ಅದು ಸತ್ಯಕ್ಕೆ ದೂರಿರೋ ಮಾತು ಸರ್. ಸರ್, ಪ್ರಮುಖವಾಗಿ ಈ ಆಡಿಯೋದಲ್ಲಿ ನೀವು ಕೂಡ ಬಿಜೆಪಿ ಅಭ್ಯರ್ಥಿ ಜೊತೆ ನಾನು ಮಾತಾಡಿನಿ, ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧವಾಗಿ ಷಡ್ಯಂತ್ರ ಏನೇನು ನಡೆಸುವಾಗ ಎಲ್ಲ ಒಂದು ರೀತಿಯಾಗಿ ಕ್ರಿಯೇಟ್ ಮಾಡಿದಾರ ಹೆಂಗೆ ಸರ್? 100% ಕ್ರಿಯೇಟಿವ್ ಆಡಿಯೋ ಅದು. ಅದರಲ್ಲಿ ನಾನು ಶ್ರೀನಿವಾಸ್ ದಾಸ್ಕರೆಪ್ಪನವರಿಗೆ ಎಲೆಕ್ಷನ್ ಸಂದರ್ಭದಲ್ಲಿ ಯಾವತ್ತೂ ಮಾತಾಡಿಲ್ಲ, ಇದಕ್ಕಿಂತ ಮುಂಚೆನೂ ಯಾವತ್ತೂ ಮಾತಾಡಿಲ್ಲ. ನಾನು ಅವ್ರ ಜೊತೆಗೆ ನನ್ನ ಸ್ನೇಹ ಇದೆ. ಅದು ಹೇಳ್ತಿರೋದು ನಾನು ನೋಡಿ ಆಶ್ಚರ್ಯ ಆದೆ. ಅದು ಯಾವುದೇ ಮಾತು ಸತ್ಯ ಇಲ್ಲ ಸರ್, ಸತ್ಯಕ್ಕೆ ದೂರಿರೋ ಮಾತು. ಈಗ ಈ ಸಂದರ್ಭದಲ್ಲಿ ವೈರಲ್ ಆಗಿರೋದು ವಿಡಿಯೋ ನೋಡಿದರೆ ಮೇಲ್ನೋಟಕ್ಕೆ ಷಡ್ಯಂತ್ರ ಕಂಡು ಬರ್ತಾ ಇದೆ ಜಮೀರ್ ಸಾಹೇಬ್ರ ವಿರುದ್ಧ. ಜಮೀರ್ ಸಾಹೇಬರು ಕ್ಯಾಬಿನೆಟಲ್ಲಿ ಬರಬಾರ್ದು, DCM ಆಗಬಾರ್ದು ಅಂತೇಳಿ ಒಂದು ದೊಡ್ಡ ಟೀಮೇ ಸಂಚು ನಡೆಸ್ತಾ ಇದೆ ಅನ್ನಂಗೆ ಕಾಣ್ತಾ ಇದೆ. ಅದು ಯಾರಂತ ಗೊತ್ತಾದರೆ ನಾನು ಬಹಿರಂಗವಾಗಿ ಹೆಸರು ಸಮೇತ ಹೇಳ್ತೀನಿ ಮುಂದಿನ ದಿನಗಳು. ಸರ್, ಉಪಚುನಾವಣೆಯಲ್ಲಿ ಈ ಬಾರಿ ಮುಸ್ಲಿಮ್ಸ್ಗೆ ಟಿಕೆಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಬಲವಾಗಿ ಒತ್ತಾಯ ಮಾಡಿದ್ದು ಸಿರಾಜ್ ಅವರು ಕೂಡ ಜಮೀರ್ ಅಹಮದ್ ಅವರಿಗೆ. ಆದರೆ ಈ ಚುನಾವಣೆ ಮುಗಿದು ಒಂದು ತಿಂಗಳಾದ ನಂತರದಲ್ಲಿ ಈ ಎಲ್ಲ ಆಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರ? ಅದೇ ಹೇಳ್ತಿರೋದು. ನಾನು ಫಸ್ಟ್ ಕೇಳಿದ್ದು, ನಾನು ಆಕಾಂಕ್ಷಿ ಅಂತ ಕೇಳಿದೆ. ಬೇರೆ 6-7 ಆಕಾಂಕ್ಷಿಗಳು ಇದ್ದರು. ಕಾರಣಾಂತರದಿಂದ ಹೈಕಮಾಂಡ್ ಡಿಸಿಷನ್ನು ಶಾಮನೂರು ಸಮರ್ಥ್ ಅವ್ರಿಗೆ ಕೊಟ್ಟರು. ನಾವು ಶಾಮನೂರು ಸಮರ್ಥ್ ಅವರೇ ನಮ್ಮ ಕ್ಯಾಂಡಿಡೇಟ್ ಅಂತೇಳಿ ನಾವು ಎಲೆಕ್ಷನ್ ಮಾಡಿದ್ವಿ. ಮಾಡಿ 5700 ಅಂತರದಿಂದ ನಮ್ಮ ಶಾಮನೂರು ಸಮರ್ಥ್ ಅವರು ಗೆಲುವು ಸಾಧಿಸಿದರು. ಅದಾದ ನಂತರ ಅದೇ ನಾವು ವಿಡಿಯೋ ಈ ಥರ ಮಾಡೇ ನಿಜ ಇದ್ದಿದ್ರೆ ಅವರು ಎಲೆಕ್ಷನ್ ಟೈಮಲ್ಲೇ ಬಿಡ್ತಿದ್ರು. ಈಗ ಜಮೀರ್ ಸಾಹೇಬರಿಗೆ ಟೈಮ್ ಇದೆ. ಈಗ ನಾಳೆ ನಡೆದ 3ನೇ ತಾರೀಕಿಗೆ ಪ್ರಮಾಣ ವಚನ ಇದೆ. ಈಗ ಇಂಥ ಸಂದರ್ಭದಲ್ಲಿ ಒಂದು ಕ್ರಿಯೇಟಿವ್ ಪೋಸ್ಟ್ ಮಾಡಿದರೆ ಅದರಲ್ಲಿ ನನ್ನ ಹೆಸರು ಬಳಕೆ ಮಾಡ್ಕೊಂಡ್ರೆ ಎಲ್ಲ ಸತ್ಯ ಅಂತ ತಿಳ್ಕೊಂತಾರೆ ರಾಜ್ಯದ ಜನ ಅಂತ ಹೇಳಿ ಅವರು ಒಂದು ಷಡ್ಯಂತ್ರ ಮಾಡಿದ್ದಾರೆ. ನನ್ನ ಹೆಸರಿಗೆ ಅವರು ಜಮೀರ್ ಸಾಹೇಬರಿಗೆ ಜೋಡಣೆ ಮಾಡಿ ಅದಕ್ಕೆ ಸತ್ಯಕ್ಕೆ ದೂರಿರೋ ಮಾತು. ಆ ಜಮೀರ್ ಸಾಹೇಬರಿಗೆ ಇಡೀ ಸಮಾಜ ಜೊತೆಗಿದೆ. ಅವ್ರ ಜೊತೆಗೆ ಈ ಬೆಳವಣಿಗೆ ಏನು
ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅದು ಯಾವುದೂ ಸಕ್ಸಸ್ ಆಗೋದಿಲ್ಲ. ದೇವರವ್ರ ಜೊತೆಗಿದ್ದಾನೆ, ಜನ ಅವ್ರ ಜೊತೆಗಿದ್ದಾರೆ, ಆ ಬೆಂಬಲ ಇದೆ. ಪಕ್ಷಕ್ಕೆ ವಿರೋಧ ಕೆಲಸ ಅವರು ಯಾವತ್ತೂ ನಮ್ಮ ಜೊತೆಗೆ ಸಂಪರ್ಕ ಮಾಡಿ ಮಾತಾಡಿಲ್ಲ. ಪಕ್ಷ ಹಿತದೃಷ್ಟಿಯಿಂದ ಗೆಲುವು ಮಾಡೋಕ್ಕೆ ಮಾತಾಡಿದ್ದಾರೆ. ಸರ್, ಪ್ರಮುಖವಾಗಿ ಮತದಾನ ಆಗುತ್ತೆ, ಉಪಚುನಾವಣೆ ಮತದಾನ ಆಗಿ 4 ದಿನಕ್ಕೆ ನಿಮ್ಮ ನಾಯಕರೇ ಒಂದು ಸುದ್ದಿಗೋಷ್ಠಿ ಮಾಡ್ತಾರೆ. ಈ ರೀತಿಯಾಗಿ ಷಡ್ಯಂತ್ರ ಮಾಡಿದರೆ, ಅದರಲ್ಲೂ ಜಮೀರ್ ಅಹಮದ್ ಅವರಾಗಿರ್ಬೋದು ಮತ್ತೆ ಅಬ್ದುಲ್ ಜಬ್ಬರ್ ವಿರುದ್ಧ, ನಿಮ್ಮ ವಿರುದ್ಧ ಕೂಡ ಸಾಕಷ್ಟು ಒಂದು ಆರೋಪ ಕೂಡ ಮಾಡಿದ್ರು. ಆ ಆರೋಪದ ಬೆನ್ನಲ್ಲಿ ಈ ಆಡಿಯೋ ಎಲ್ಲ ಏನು ಸ್ಪಷ್ಟೀಕರಣ ಕೊಡ್ತಿರುತ್ತೆ? ಅದೇ ಆವಾಗಿಂದಾನೇ ನಡೆಸ್ತಾ ಇದ್ದಾರೆ ಷಡ್ಯಂತ್ರ. ಈಗ ಏನು ಮಾಡಬೇಕು ಇವರಿಗೆ, ಜಮೀರ್ ಸಾಹೇಬರಿಗೆ ಗೂಬೆ ಕುಲ್ಸೋ ಕೆಲಸ ಮಾಡಬೇಕು ಅಂತ ಹೇಳಿದರೆ ಸಿರಾಜಿನ ಜೊತೆಗೆ ಮಾತಾಡಿದ್ದಾರೆ ಈ ಥರ ಅಂಥೇಳಿ ಮಾತಾಡಿದ್ದಾರೆ. ಇವಾಗ ಮುಂದಿನ ಹೋರಾಟ ಏನು ಸರ್? ಕಾನೂನು ಹೋರಾಟ ಮುಂದಿನ ಏನಾದ್ರು ಏನು- ಮಾಡ್ತೀರಾ? ಯಾಕಂದ್ರೆ ನಿಮ್ಮ ಆಡಿಯೋ ಅಲ್ಲ ಅಂತ ನೀವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಾ. ಈಗ ಆದ್ರೆ ಪ್ರಬಲವಾಗಿ ಅಲ್ಲಿ ಪೋಸ್ಟ್ ಆಗಿರೋದೇನಂತ ಅಂದ್ರೆ ಸಿರಾಜ್ ಅವರು ಮತ್ತೆ ಜಮೀರ್ ಅಹಮದ್ ಅವರು ಇಬ್ರು ಕೂಡ ಮಾತಾಡಿದ್ದಾರೆ ಅಂತ ಹೇಳ್ತಾರೆ. ಅದು ನಾನು ಕಾನೂನು ಸಲಹೆ ತೊಗೊಂಡು ನಾನು ಏನು ಮಾಡಬೇಕು, ಕಾನೂನು ಸಲಹೆಗಾರರ ಹತ್ರ ಮಾತಾಡಿ ಅವ್ರು ಏನು ಸಲಹೆ ಕೊಡ್ತಾರೋ ಅದ್ರ ಪ್ರಕಾರ ನಾನು ಮುಂದೆ ಹೋಗ್ತೀನಿ, ಮುಂದುವರಿತೀನಿ. ಅದು ನಿಮ್ಮ ಮುಖಾಂತರ ಒಂದು ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಇದು ಆಡಿಯೋ ವೈರಲ್ ಆಗಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ನಮ್ಮ ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ. ನಮ್ಮಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು, ಅದು ನಾವು ತೋರಿಸ್ತಾ ಇದ್ದೀವಿ. ಬಟ್ ಜಮೀರ್ ಅವ್ರದ್ದು, ಸಿರಾಜ್ ಅವ್ರದ್ದು ಧ್ವನಿ ಹೌದೋ ಅಲ್ಲ ಅಂತ ಹೇಳಿ ನಾವು ಅದು ಹೇಳೋಕ್ಕೆ ತಯಾರಿಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಅಂತ ಹೇಳಿದ್ದಾರೆ. ನಾನು ತಮ್ಮ ಮುಖಾಂತರ ಹೇಳ್ತೀನಿ, ಅದು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ತಾವೇ ಒಂದು ಕ್ವಶನ್ ಮಾಡಿ ಅವರಿಗೆ ಅದು ಬಯಲು ಮಾಡಬೇಕಂತೇಳಿ ನಾನು ಹೇಳ್ತೀನಿ. ಇದಿಷ್ಟು ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷರಾದಂತಹ ಸಿರಾಜ್ ಅಹಮದ್ ಅವರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಪುನೀತ್ ತಪ್ತಿ, ಪಬ್ಲಿಕ್ ಟಿವಿ ದಾವಣಗೆರೆ. ಪಬ್ಲಿಕ್ ಟಿವಿಗೆ ಮೊಹಮ್ಮದ್ ಸಿರಾಜ್ ಅವರು ಕೊಟ್ಟಂತಹ ಸ್ಪಷ್ಟನೆ. ಇವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸ್ಥಳೀಯ ಮುಖಂಡರು. ಇವರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ ಎನ್ನುವಂತಹ ಆಡಿಯೋ ವೈರಲ್ ಆಗಿದೆ. ದಾವಣಗೆರೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸಿದ್ರ ಜಮೀರ್ ಅಹಮದ್ ಖಾನ್. ಜಮೀರ್ ಅವರದ್ದು ಎನ್ನಲಾದ ಆಡಿಯೋ ವೈರಲ್ ಬೆನ್ನಲ್ಲೇ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. ಕಾವೇರಿ ನಿವಾಸಕ್ಕೆ ಭೇಟಿ ಕೊಟ್ಟು ಸಿದ್ದರಾಮಯ್ಯನವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ವೈರಲ್ ಆಗಿರುವಂತಹ ಆಡಿಯೋ ನನ್ನದಲ್ಲ ಅಂಥೇಳಿ ಸಿದ್ದರಾಮಯ್ಯನವರಿಗೆ ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರ ಜೊತೆಗೇನೆ ದೆಹಲಿಗೂ ಕೂಡ ಜಮೀರ್ ಅಹಮದ್ ಖಾನ್ ತೆರಳಿದ್ದಾರೆ. ಇವತ್ತು ಸಚಿವರ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಜಮೀರ್ ಅವರಿಗೆ ಸಂಕಷ್ಟವನ್ನ ತಂದಿಡುತ್ತಾ ಈ ವೈರಲ್ ಆಗಿರುವಂತಹ ಆಡಿಯೋ ಅನ್ನೋದು ಈಗಿರುವಂತಹ ಪ್ರಶ್ನೆ ಇರುವಂಥದ್ದು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಲಿಲ್ಲ ಮುಸ್ಲಿಮರಿಗೆ ಅನ್ನುವಂತಹ ಕಾರಣಕ್ಕೆ ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸಿದ್ರು ಅನ್ನುವಂತಹ ಆರೋಪ ಜಮೀರ್ ಅಹಮದ್ ಖಾನ್ ಅವರ ಮೇಲಿತ್ತು. ಮುಸ್ಲಿಂ ಸಮುದಾಯದ 2 ಮುಖಂಡರ ತಲೆದಂಡ ಕೂಡ ಆಗಿತ್ತು. ಜಮೀರ್ ತಲೆ ಮೇಲೂ ಕೂಡ ಆ ತೂಗುಗತ್ತಿ ನೇತಾಡ್ತಾ ಇತ್ತು. ಈಗ ಕ್ಯಾಬಿನೆಟ್ ರಚನೆಯ ಸಂದರ್ಭದಲ್ಲಿಯೇ ಆಡಿಯೋ ವೈರಲ್ ಆಗಿದೆ.